ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಮೀನಾ ಹೂವಿನ ಅಂಗಡಿ ಹತ್ರ ನಿಂತಿರ್ತಾಳೆ. ಈಗ ಇಲ್ಲಿಗೆ ಶೀಲಾ ಅವರು ಬರ್ತಾರೆ. ಆಂಟಿ ಬನ್ನಿ, ಹೇಗಿದ್ದೀರಾ ಅಂತ ಹೇಳಿದಾಗ ಶೀಲಾ ಅವರು, ನೀನಿರೋವರೆಗೂ ನಾವೆಲ್ಲ ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆನೇ ನನಗಿಲ್ಲ ಅಂತ ಹೇಳಿದಾಗ ಮೀನಾ, ಆಂಟಿ ಯಾಕಂಟಿ, ಏನಾಯ್ತು? ಶೀಲಾ ಅವರು, ನಿನಗೆ ನನ್ನ ಮಗಳು ಆ ಮನೆಯಲ್ಲಿ ಚೆನ್ನಾಗಿರೋದು ಇಷ್ಟ ಇಲ್ವಾ? ನಮ್ಮ ಮನೆಗೆ ಪರ್ಮನೆಂಟಾಗಿ ಕಳಿಸ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿದಾಗ ಮೀನಾ, ಆಂಟಿ ಏನಾಯ್ತು ಹೇಳಿ ಆಂಟಿ, ಮೊದಲು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಶೀಲಾ ಅವರು, ಸಾಕು ಸುಮ್ಮನೆ ನಿನ್ನ ನಾಟಕನೆಲ್ಲ, ನನ್ನ ಮಗಳಿಗೆ ಕೆಟ್ಟ ಹೆಸರು ತರಬೇಕು ಅಂತಾನೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಅಲ್ವಾ? ಬೀಗರು ಎಲ್ಲ ಹೇಳಿದ್ರು ನಿನ್ನ ಬಗ್ಗೆ ಅಂತ ಹೇಳಿದಾಗ ಮೀನಾ, ಓಹೋ ನಮ್ಮ ಅತ್ತೆ ಮತ್ತೆ ಕೇಳ್ಕೊಂಡು ನೀವು ಇಲ್ಲಿಗೆ ಬಂದ್ರಾ? ನಮ್ಮ ಅತ್ತೆ ಏನೇನು ಹೇಳಿರ್ತೀರ ಅಂತ ನನಗೆ ಇವಾಗ ಗೊತ್ತಾಯ್ತು. ನೋಡಿ ಆಂಟಿ, ಶ್ರುತಿನ ನಾನು ತಂಗಿ ತರ ನೋಡ್ಕೊಂತೀನಿ, ಅವಳ ಮೇಲೆ ಯಾವುದೇ ನನಗೆ ಬೇಜಾರಿಲ್ಲ ಅಂತ ಹೇಳಿದಾಗ ಶೀಲಾ ಅವರು, ಬಾಯಿ ಮುಚ್ಚೆ ಸಾಕು, ಅವಳ ಸ್ಟೇಟಸ್ ಏನು ನಿನ್ನ ಸ್ಟೇಟಸ್ ಏನು? ಅವಳನ್ನ ನೀನು ತಂಗಿ ತರ ನೋಡ್ಕೊಂತೀಯಾ? ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೊಂಡು ಅವಳ ಹತ್ರ ದುಡ್ಡು ಹೊಡಿಬೋದು, ನೀನು ಮಾಡೋಕ್ಕಾಗ್ದಲೇ ಇರೋದನ್ನ ಅವಳ ಹತ್ರ ಮಾಡಿಸ್ಬೋದು ಅನ್ನೋದೇ ನಿನ್ನ ಪ್ಲಾನ್ ಅಲ್ವಾ? ಈಗ ಮೀನಾ, ಆಂಟಿ ಶ್ರುತಿಯವ್ರ ಅಮ್ಮ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ನನಗೂ ಬಾಯಿದೆ, ನಾನು ಮಾತಾಡ್ಬೇಕಾಗತ್ತೆ ಅಂತ ಹೇಳಿದಾಗ ಶೀಲಾ ಅವರು, ಏನೇ ಮಾಡ್ತೀಯಾ? ಇದೇ ಕಡೆ ನಿನ್ನ ನಿಜವಾದ ರೂಪ. ಮತ್ತು ಶ್ರುತಿ ಫಂಕ್ಷನ್ ಅಲ್ಲಿ ಒಡವೆ ಕದ್ದೆ, ಸಿಗಾಕೊಂಡ್ಬಿಡ್ತೀನಿ ಅಂತ ಎಮೋಷನಲ್ ಡ್ರಾಮಾ ಮಾಡಿದೆ, ಗಂಡ ಹೆಂಡತಿ ಇಬ್ರು ದುಡ್ಡು ಹೊಡೆಯೋದಕ್ಕೆ ಏನು ಪ್ಲಾನ್ ಮಾಡಿದ್ದೀರಾ? ಓ, ನಿನ್ ಗಂಡಂಗೆ ಕುಡಿಯೋಕೆ ದುಡ್ಡು ಸಾಕಾಗ್ತಲ್ವಾ, ಅದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ದೀರಾ ಅಂತ ಹೇಳಿದಾಗ ಮೀನಾ, ಏನಂಟಿ ಏನೋ? ನೋಡಿ ಆಂಟಿ, ಕಷ್ಟಪಟ್ಟು ದುಡಿತಾರೋದು ನಾವು, ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡಿ, ಬೇಕಾದರೆ ಒಂದೇಟ್ ಕೊಡಿ, ಆದರೆ ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ನಾಳೆಯಿಂದ ರೋಸ್ ಪೌಡರ್ ಹಾಕೋ ಅನಿವಾರ್ಯತೆ ಇರೋದಿಲ್ಲ, ಕೆನ್ನೆ ಎಲ್ಲ ಕೆಂಪಗಿರುತ್ತೆ ಅಂತ ಹೇಳಿದಾಗ ಶೀಲಾ ಅವರು, ಏನೇ ಹೊಡಿತೀಯಾ ಅಂತ ಹೇಳಿದಾಗ ಮೀನಾ, ಮಾತಾಡಿ ನೋಡಿ, ಹೊಡಿತೀನ ಇಲ್ವಾ ನೋಡಿವ್ರಂತೆ, ನಮಗೆ ಒಡವೆ ಕದ್ಯೋ ಅವಶ್ಯಕತೆನೂ ಇಲ್ಲ, ಅನಿವಾರ್ಯತೆನೂ ಇಲ್ಲ ಅಂತ ಹೇಳಿದಾಗ ಶೀಲಾ ಅವರು, ನೀನು ಈ ರೀತಿ ಮಾಡ್ದಲೇ ನಿಮ್ಮ ಅತ್ತೆ ನಿನ್ನ ಬಗ್ಗೆ ಆ ರೀತಿ ಎಲ್ಲ ಹೇಳ್ತಾರಾ? ಮತ್ತೆ ನನ್ನ ಬಗ್ಗೆ ಯಾಕೆ ಆ ರೀತಿ ಹೇಳಿದಂತ ನನಗಂತೂ ಗೊತ್ತಿಲ್ಲ, ಅವ್ರು ಹೇಳಿದ ಮಾತ್ರಕ್ಕೆ ಅದೆಲ್ಲ ನಿಜ ಆಗ್ಬಿಡುತ್ತಾ? ಹೋಗಿ ನಿಮ್ಮ ಮಗಳನ್ನೇ ಕೇಳಿ ಅಂತ ಹೇಳಿದಾಗ ಶೀಲಾ ಅವರು, ಓ ನನ್ನ ಮಗಳನ್ನ ಅಷ್ಟೊಂದು ಮರಳು ಮಾಡಿಬಿಟ್ಟಿದ್ಯಾ? ದುಡ್ಗೋಸ್ಕರ ತಾನೆ ನೀ ನನ್ನ ಮಗಳ ಜೊತೆ ಇರೋದು, ನೋಡು ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು, ದುಡ್ಡನ್ನ ಬಿಸಾಕ್ತೀನಿ ಅಂತ ಹೇಳಿದಾಗ ಮೀನಾ, ಏನಂಟಿ ದುಡ್ಡಿದ್ರೆ ಮಾತ್ರ ದೊಡ್ಡವರಲ್ಲ, ಒಳ್ಳೆ ಮನ್ಸಿರೋರು ಕೂಡ ದೊಡ್ಡವರೇ. ಆಂಟಿ ಈ ರೀತಿ ರೋಡಲ್ಲಿ ನಿಂತ್ಕೊಂಡು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಶೀಲಾ ಅವರು, ಏನೇ ಮಾಡ್ತೀನಿ ನೀನು ಅಂತ ಹೇಳಿದಾಗ ಮೀನಾ, ನೋಡಿ ಆಂಟಿ ಇದೆಲ್ಲ ಸರಿ ಇರೋದಿಲ್ಲ ಅಂತ ಹೇಳಿದಾಗ ಶೀಲಾ ಅವರು, ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಶೀಲಾ ಅವರು ಇಲ್ಲಿಂದ ಹೊರಟೋಗ್ತಾರೆ. ಈಗ ಇಲ್ಲಿಗೆ ಸೂರ್ಯ ಬರ್ತಾನೆ. ಮೀನಾ, ಏನಮ್ಮ ನೀನಿಲ್ಲಿ? ಸರಿ, ಸೋಂಪಾಪುಡಿ ಅವರಮ್ಮ ಇಲ್ಲಿಗೆ ಯಾಕೆ ಬಂದಿದ್ರು ಅಂತ ಹೇಳಿದಾಗ ಮೀನಾ, ಅಲ್ಲ ರೀ, ಅವರು ಹೂವು ತಗೊಳಕ್ ಬಂದಿದ್ರು, ನನ್ನ ನೋಡಿದ್ರಲ್ಲ, ನನ್ನನ್ನ ಮಾತಾಡ್ಸಕ್ಕೆ ಅಂತ ಬಂದಿದ್ರು ಅಂತ ಹೇಳಿದಾಗ ಸೂರ್ಯ, ಮೀನಾ ಸುಳ್ಳು ಹೇಳ್ಬೇಕಮ್ಮ, ಆದ್ರೆ ಈ ರೀತಿ ಹೇಳ್ಬಾರ್ದು, ಏನಾಯ್ತು ಹೇಳು ಅಂತ ಹೇಳಿದಾಗ ಮೀನಾ, ಏನಿಲ್ಲ ರೀ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹೂ ಕೊಟ್ಟವರಿದ್ದಾರಲ್ಲ, ಅವರು ಎಲ್ಲ ಸತ್ಯನೂ ಸೂರ್ಯಂಗೆ ಹೇಳ್ತಾರೆ. ರವಿ, ಎಲ್ಲೋ ನೀನ್ ಹೆಂಡತಿ ಸೋಂಪಾಪುಡಿ ಕರಿಯ ಹೊರಗಡೆ ಅಂತ ಹೇಳಿದಾಗ ಸೂರ್ಯ ರೂಮ್ ಒಳಗಡೆ ಬರ್ತಾನೆ. ಸೋಂಪಾಪುಡಿ ಏನ್ ಅನ್ಕೊಂಡಿದ್ಯಾ? ಶ್ರುತಿ, ಏನು ಎಲ್ಲರೂ ಬಂದು ನನ್ನ ಹತ್ರ ಜಗಳ ಮಾಡ್ತಾ ಇದ್ದೀರಲ್ಲ, ಇದೆಲ್ಲ ಆಗಕ್ಕೆ ಯಾರ್ ಕಾರಣ? ಅವ್ರ ಹತ್ರನ ಹೋಗಿ ಕೇಳಿ ಹೇಳಿದಾಗ ಸೂರ್ಯ ಈಚೆ ಬಂದು, ಎಲ್ಲ ಮುಗ್ದೋಯ್ತು ಅಂತ ಹೇಳಿದಾಗ ರಂಗನಾಥರು, ಯಾಕ್ರೋ ಈ ರೀತಿ ಜಗಳ ಮಾಡ್ತಾ ಇದ್ದೀರಾ? ಪಕ್ಕದ ಮನೆಯವರೆಲ್ಲ ಕೇಳಿಸ್ಕೊಬೇಕು, ಆ ರೀತಿ ಜೋರಾಗಿ ಜಗಳ ಮಾಡ್ತಾ ಇದ್ದೀರಲ್ಲೋ ಅಂತ ಹೇಳಿದಾಗ ಶಾಂತಿಯವರು, ಹೊಡೆದ್ಬಿಟ್ಯಾ ಮನೇನ, ಹೊಡೆದೇ ಬಿಟ್ಯಾ, ಇವಾಗ ನಿನಗೆ ಸಂತೋಷ ಆಯ್ತಾ ಅಂತ ಮೀನಾನ ಬೈತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.